ಲೋಕದ ಸಂಸಾರಗಳು ಎಂತು ಮೆಚ್ಚುವರಯ್ಯ. ಅಡಿಯೊಳಗಿದ್ದರೆ ಮೃಗನೆಂಬುವರು, ಊರೊಳಗಿದ್ದರೆ ಉಪಾಧಿಕನೆಂಬುವರು, ಹೊನ್ನು ಬಿಟ್ಟರೆ ದರಿದ್ರನೆಂಬುವರು, ಹೆಣ್ಣು ಬಿಟ್ಟರೆ ನಪುಂಸಕನೆಂಬುವರು, ಮಾತನಾಡದಿದ್ದರೆ ಮೂಕನೆಂಬುವರು, ಮಾತನಾಡುತ್ತಿದ್ದರೆ ಜ್ಞಾನಿಕೆಯ ಮಾತೆಂಬರು, ಸಮತೆಯ ನುಡಿದರೆ ಅಂಜುವನೆಂಬರು, ನಿಜವನ್ನುಡಿದರೆ ನಿಷ್ಠೂರಿ ಎಂಬರು. ಇದು ಕಾರಣ ಕೂಡಲ ಚನ್ನಸಂಗಮ ದೇವ ನಿಮ್ಮ ಶರಣನು, ಲೋಕದಿಚ್ಛೆಯ ನಡೆಯ ಲೋಕದಿಚ್ಛೆಯ ನುಡಿಯ. ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ವಿಶ್ವದ ಎಲ್ಲ ದಾರ್ಶನಿಕ ಮಹಾಂತರನ್ನು ಸ್ಮರಣೆ ಮಾಡಿ ಆರಾಧ್ಯ ದೇವರಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಹಾಗೂ ಜಗದ್ಗುರು ಸಂಸ್ಥಾನ ಮೈಸೂರು ಮಠದ ಜಗದ್ಗುರು ಗುರುಮಾಂತ ಮಹಾಸ್ವಾಮಿಯವರ 57ನೇ ಪುಣ್ಯಾರಾಧನೆ 8ನೇ ವರ್ಷದ ಸಾಮೂಹಿಕ ಲಗ್ನಗಳ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ವಿಜಯ ಮಹಂತ ಮಹಾಸ್ವಾಮಿಗಳ ಸಂಸ್ಥಾನ ಮಠ ಸೂಡಿ ಹಾಗೂ ಕುದುರೆಮೂರ್ತಿಯ ಪೂಜ್ಯ ಶ್ರೀಗಳ ಪಾದಗಳಿಗೆ ಅನಂತ ಭಕ್ತಿಪೂರ್ವಕ ಪ್ರಣಾಮ ಸಲ್ಲಿಸಿ ಪೂಜ್ಯ ಯಲಬುರ್ಗಿ ಶ್ರೀಗಳವರಲ್ಲಿ ಮೈನಳ್ಳಿ ಹಾಗೂ ಸಂಗನಾಳದ ಪೂಜ್ಯರಲ್ಲಿಯೂ ಸಮಯ ಭಾಳ ಆಗಿರೋದ್ರಿಂದ ವೇದಿಕೆಗಳ ಆಶೀರ್ವಾದಾಗಿರ್ತಕ್ಕಂಥ ಎಲ್ಲ ಗಣ್ಮಾನ್ಯ ಮಹಾಜನಗಳ ಮಾತಿಯರೇ ಹಾಗೂ ನೂತನ ವಧುವರರೇ ನಿಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಸಮಯ ಈಗಾಗಲೇ 1.5 ಗಂಟೆ ಮೇಲೆ ಜಾಸ್ತಿ ಆಗೈತಿ. ಅವ್ರ ಮದುಮಕ್ಕಳು ಮಕ್ಕ ನೋಡಿ ಯಾವಾಗ ಬಿಡ್ತಾರ ತಂದು ಕೊಡ್ತಾರ. ಅವ್ರು ಇಂಥ ಹೊತ್ತಿನಾಗ ಅಲ್ಲಿ ಊಟ ನಡೆದೈತಿ, ಇದು ಕೂಡ ನಡೆದೈತಿ. ಏನು ಸ್ವಾಮಿಗಳು ಯಾರ ಮಾತನ್ನು ಕೂಡ ಕೇಳಕ್ಕೆ ನಿಂತಿದ್ದಾರೆ. ಎಷ್ಟು ಖುಷಿ ಆಗತ್ತಲ್ಲ ನನಗೆ. ನಮ್ಮ ಬಾಗಲಕೋಟೆ ಕಡೆ ಹೋದಾಗ ದೇವಾಲಯಗಳ ತೊಟ್ಟಿಲ ಯಾವುದಂದ್ರೆ ಐವಳಿ ಅಂತ ಕರೀತಾರೆ. ನಮ್ಮ ಭಾಗಕ್ಕೆ, ನಮ್ಮ ಗದಗ ಜಿಲ್ಲಾಕ್ಕ ದೇವಾಲಯಗಳ ತೊಟ್ಟಿಲ ಬಾಗಲ ಯಾವುದು ಸೂರ್ಯ ಗ್ರಾಮ ಅಂತ ಹೇಳಿ ಕೂಡ ಇಷ್ಟಪಡ್ತಾ ಇದ್ದೆ ನಾನು. ಸರ್ಕಾರನು ಕೂಡ ಈ ಸಲ ಹೆಂಗೆ ಎಕ್ಕೊಂಡಿ ಉತ್ಸವ ಮಾಡ್ತಾರಲ್ಲ, ಆಮೇಲೆ ಹಂಪಿ ಉತ್ಸವ ಮಾಡ್ತಾರಲ್ಲ, ಸರ್ಕಾರ ವತಿಯಿಂದಲೂ ಕೂಡ ಸೂಡಿ ಉತ್ಸವ ಮಾಡಬೇಕು. ಸರ್ಕಾರ ಕೂಡ ಪ್ರಸ್ತಾಪ ಇದ್ದು ಕೂಡ ಒಂದು ಹಂಡೆ ಹಾಲು ಕೂಡ ಸಮಾಧಾನ ಆಗಲಿಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ ನಾನು. ಈ ಊರಿಗೆ ಒಂದು ದೊಡ್ಡ ಇತಿಹಾಸ ಏನಂದ್ರೆ ಕುದುರೆಮೂರ್ತಿಯ ಪೂಜ್ಯ ದುರ್ಮಾಂತ ಮಹಾಸ್ವಾಮಿಗಳವರು. ಭಾಳ ನೆನ್ಪಿಟ್ಕೋಬೇಕು ನಾವೆಲ್ಲ. ಒಬ್ಬ ಮಹಿಳೆ ನೆನೆಸ್ಬೇಕು ನಾವೆಲ್ಲ. ಕನ್ನಂಬಡ ಆಣೆಕಟ್ಟು ಕಟ್ಟಬೇಕಾದ್ರೆ ನಾಲ್ಮೂಡಿ ಕೃಷ್ಣರಾಜ ಒಡೆಯ ಸರ್ ವಿಶ್ವೇಶ್ವರಯ್ಯನವರು ಸೇರಿ ಕನ್ನಂಬಡ ಆಣೆಕಟ್ಟು ಕಟ್ಟಬೇಕಾದ್ರೆ ದುಡ್ಡು ಕಡಿಮೆ, ದುಡ್ಡು ಕಡಿಮೆ. ಅವಾಗ ನಾಲ್ಮೂಡಿ ಕೃಷ್ಣರಾಜನ ಹೊಂಡಿ ಹೆಣ್ಣಮ್ಮ ತನ್ನ ಕೈಯಾಗಿನ ಬಂಗಾರ ಸರವಣ್ಣ, ಕೊಳ್ಳಾಗಿನ ಬಂಗಾರ ಸರವಣ್ಣ, ಕೈಯಾಗಿನ ಬಂಗಾರ ಸಾಮಾನವನ್ನ ಅವತ್ತಿನ ಕಾಲಕ್ಕೆ ಇಂಗ್ಲೆಂಡ್ ಸರ್ಕಾರಕ್ಕೆ ಒತ್ತಿ ಹಾಕಿ ಡ್ಯಾಮ್ ಕಟ್ಟಿರ್ತಕ್ಕಂಥ ಒಂದು ಕೀರ್ತಿ ಒಬ್ಬ ಮಹಿಳಾ ರಾಜಕಾರಣಿ ಆಗಿರ್ತಕ್ಕಂಥ ಪೊನ್ನಮ್ಮಗಳು ಸಲ್ಲಬೇಕಂತ ಹೇಳಿ ಇಷ್ಟಪಡ್ತಾ ಇದ್ರು. ಇದನ್ನ ಯಾಕೆ ಹೇಳಿದ್ರೆ ಅರ್ಥ ನಮ್ಮವರೆಗೊಂದು ಪ್ರಶ್ನೆ ಮಾಡ್ತಾರೆ ಏನು ಅಂತ. ನಾಲ್ಮೂಡಿ ಕೃಷ್ಣರಾಜ ಒಡೆಯನಿಗೆ ಒಂದು ಮಹಾರೋಗ ಒಂದಿರ್ತದೆ. ಮಹಾರೋಗ ಎಷ್ಟು ಜ್ಯೋತಿಷ್ಯ ಎಷ್ಟು ಪಂಚಾಂಗ ನೋಡಿದ್ರು ಕೂಡ ಆರಾಮಾಗಿದ್ದಿಲ್ಲ. ಅವಾಗ ಕುದುರೆಮೂರ್ತಿಯ ಗುರುಮಾಂತ ಮಹಾಸ್ವಾಮಿಗಳು ಹೋಗಿ ನಾಲ್ಮೂಡಿ ಕೃಷ್ಣರಾಜ ಒಡೆಯನಿಗೆ ಆರಾಮಾಗತ್ತಪ್ಪ, ಈ ಕಡೆ ಮಲ್ಕೋಬೇಡ, ಇದ ಅರಮನೆಗೆ ಮಲ್ಕೊಂಡು ಸೀಟ್ ನೋಡಿದ್ರೆ ಸತ್ತು ಹೋಗ್ತೀಯ, ಈ ಕಡೆ ಮಲ್ಕೋಬೇಡ, ಈ ಕಡೆ ಮಲ್ಕೋ ಅಂತ ಹೇಳಿ ಅಜ್ಜಗ ಆಶೀರ್ವಾದ ಮಾಡಿ ಆ ಕಡೆ ಹೋಗಿ ಮಲ್ಕೊಂಡು ಬಳಕ ಸಂಪೂರ್ಣ ಆರಾಮಾಗ್ತದೆ ನಾಲ್ಮೂಡಿ ಕೃಷ್ಣರಾಜ ಒಡೆಯನಿಗೆ. ಅಂತ ರೋಗವನ್ನು ಕದಿರ್ತಕ್ಕಂಥ ಮಠ ಯಾವುದಂದ್ರೆ ಅದು ಮೈಸೂರಿನ ವಿಜಯಮಾಂತ ಮಹಾಸ್ವಾಮಿ ಗುರು ಪರಂಪರೆ ಮಠವನ್ನು ಈ ಮಾತುಗಳ ಪ್ರಸಂಗಗಳು ಹೇಳಿ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ಮಲ್ಲಿಕಾರ್ಜುನ ದೇವಸ್ಥಾನ. ನಾನು ಸದಾಕಾಲ ಹೇಳ್ತಾ ಇರ್ತೀನಿ, ಭಕ್ತರಲ್ಲಿ 2 ಪ್ರಕಾರ ಭಕ್ತರು ಅಂತೇಳಿ. ದೇವರ ಹತ್ರ ಹೋಗುವಂತ ಭಕ್ತರ ಭಾಗ ಬೇರೆ, ದೇವರ ಹತ್ರ ಹೋಗುವಂತ ಭಕ್ತರ ಭಾಗ ಬೇರೆ, ದೇವರನ್ನ ತನ್ನ ಹತ್ರ ಕಳಿಸುವಂತ ಭಕ್ತರ ಭಾಗ ಬೇರೆ. ನಮ್ಮ ಸೂಡಿಯ ಜೀರ್ಣೋದ್ಧಾರ ಕಮಿಟಿಯವ್ರು ಏನ್ ಮಾಡಿದ್ರು ಅಂದ್ರೆ, ನಾವ್ಯಾಕೆ ಶ್ರೀಶೈಲಕ್ಕೆ ಹೋಗೋಣ, ನಾವ್ಯಾಕೆ ಕುದುರೆಮೂರ್ತಿಗೆ ಹೋಗೋಣ, ನಾವ್ಯಾಕೆ ಗುಡ್ಡಕ್ಕೆ ಹೋಗೋಣ, ಆ ಶ್ರೀಶೈಲ ಮಲ್ಲಯ್ಯನ ತನ್ನ ಹತ್ರ ಕರೆಸಿಕೊಂಡ ಜನ ಎಲ್ಲಾದ್ರು ಅಂದ್ರೆ ಅದು ಸೂಡಿಯ ಸದ್ಭಕ್ತರು ಅಂತ ಹೇಳಕ್ಕೆ ಇಷ್ಟಪಟ್ಟು
ನೋಡಿ ಒಂದು ಸುಂದರವಾಗಿರ್ತಕ್ಕಂಥ ಒಳಗೆ ಕೂತಿದ್ದು ನಾವೆಲ್ಲೇ ಅಬ್ಸರ್ವ್ ಮಾಡ್ದ ಕುಂತಾಗ ಒಬ್ಬ ಭಕ್ತರು ಅಂದರು ನಮ್ಮ ಊರಿಗೆಲ್ಲ ಚಲೋ ಆಗೈತೆ ಅದ್ರ ಒಂದು ತೇರಾಗ್ಬೇಕಂತ ಹೇಳಿ ಒಬ್ಬ ಯಜಮಾನರಲ್ಲಿ ಕುಂತಾಗ ಅಂದ್ರು ಆಗಿಂದಾಗ ಅಬ್ಸರ್ವ್ ಒಪ್ಪಿಗೆ ತಗೊಂಡಾಣ ಹೆಂಗ್ರಿ ಬುದ್ಧಿದಕ್ಕಂತ ಹೇಳಿ ಫಸ್ಟಿಗೆ 75,000 ವಾಗ್ದಾನ ಮಾಡಿದ್ರೆ ತಪ್ಪು ಅದಕ್ಕೆ ತಾವು ದೊಡ್ಡ ಗುರುಗಳಾಗಿ ಅದಕ್ಕೆ ತಮ್ಮ ಹೆಸರು ಹೇಳ್ತೀನಂತ ನಾ ಅಂದಾಗ ಅಜ್ಜವ್ರೇನಂದ್ರು ನಂದ ಫಸ್ಟ್ ಬರ್ಕೊಂಡು 75,000 ಸ್ವಾಮಿಗಳು 1,01,000 ರೂಪಾಯಿಯನ್ನ ತೀರಿಗೆ ಕುಡಿದು ವಾಗ್ದಾನ ಮಾಡಿದ್ರು. ಎರಡನೇದಾಗಿ 75,000 ಸ್ವಾಮಿಗಳು 5,000 ಕೊಟ್ರು. ಬಹಳ ಗಮನಿಸ್ರಿ ನೀವೆಲ್ಲ ಮ್ಯಾಲೆ ಕುಂತವ್ರು ಹೆಂಗ್ ಅದಾರ ಅನ್ನೋದು ಕುದುರೆ ಮತ್ತೆ ಅದರ ಗೊತ್ತವ್ರಿಗೆ ಎಷ್ಟೆಷ್ಟು ಯಾರ್ಯಾರು ಅದಾರ ಅನ್ನೋದು ಎಷ್ಟೆಷ್ಟು ಕೊಡ್ಬೇಕನ್ನೋ ಅವ್ರಿಗೆ ಗೊತ್ತೈತಲ್ಲ. ಅದು ಗುರುಗಳ ಕೈಗೆ ಫಸ್ಟ್ ಪ್ರಸ್ತಾಪ ಆಗ್ಬೇಕಾಗತ್ತೆ. ನೋಡಿ ಅವ್ರು ಎಷ್ಟು ದೊಡ್ಡ ಗುಣದವ್ರ ಹಿಂದೆ ಕುಂತವ್ರು ಅದವ್ರ ಈಗ ಎಷ್ಟು ಪ್ರಾರಂಭಕ್ಕೆ ಎಷ್ಟು ಬರ್ಕೋರಿ ಮುಂದೆ ನೀವು ಎಷ್ಟು ಹೇಳ್ತೀವಿ ಅಷ್ಟು ಕೊಡ್ತೀವಿ ಅಂತೇಳಿ ಜೀವನಾಧಾರ ಕಮಿಷನರ್ ವಾಗ್ದಾನ ಮಾಡಿದ್ದಾರೆ. ಒಂದು ತೇರು ಹೇಳ್ಬೇಕಪ್ಪ ಅಂತಂದ್ರೆ ಕನಿಷ್ಠ ಒಂದು 8-10 ಲಕ್ಷ ರೂಪಾಯಿ ಕನಿಷ್ಠ ಒಂದು 15-20 ಲಕ್ಷ ಮಟ್ಟ ಬೇಕಾಗ್ತದೆ. ಆದ್ರೆ ಒಂದು ವಿಷಯ ಹಿರಿಯರು ಅಪ್ಪವ್ರು ಏನು ಅಪ್ಲೈ ಮಾಡಿದ್ರಂದ್ರೆ ಶ್ರೀಶೈಲ ಮಲ್ಲಯ್ಯನ ಜಾತ್ರೆ ಆಗಲಿ ಗುರುಮಾನ್ ಸ್ವಾಮಿಗಳು ವಿಜಯಮಾನ್ ಸ್ವಾಮಿ ಜಾತ್ರೆಯನ್ನ ಒಂದೇ ತೇರು ಹೇಳೋದ್ರ ಮುಖಾಂತರ ಹಬ್ಬವನ್ನು ಆಚರಣೆ ಮಾಡ್ಕೋಬೇಕಂತೇಳಿ ಅಜ್ಜವ್ರು ಅಪ್ಲೈ ಮಾಡಿದ್ರಲ್ಲ. ಇದು ಭಾರತೀಯ ಸಂಸ್ಕೃತಿಯ ಪ್ರತೀಕ ಅನ್ನೋ ಮಾತನ್ನು ಈ ಪ್ರಸಂಗಗಳಿಗೆ ಹೇಳಿ ಆಮೇಲೆ ಯಾರ್ಯಾರು ಎಷ್ಟೆಷ್ಟು ಕೊಡ್ತೀವಿ ಅಂತ ವಾಗ್ದಾನ ಕೂಡ ಮಾಡಿದ್ದಾರೆ. ಆಮೇಲೆ ಆ ತೇರಿಗೆ 4 ಗಾಲಿಗಳು ಬೇಕಲ್ಲ, 4 ಗಾಲಿಗಳು ಯಾರಾದ್ರೂ ಕೂಡ ನಿಮ್ಮ ತಂದೆ ತಾಯಿ ಸ್ಮರಣಾರ್ಥವಾಗಿ ಹಿರಿಯರ ಸ್ಮರಣಾರ್ಥವಾಗಿ 4 ಗಾಲಿಗಳನ್ನು ಕೊಟ್ಟರು ಕೂಡ ಆ ತೇರಿಗೆ ಕೂಡ ಅನುಕೂಲ ಆಗ್ತದ ಅನ್ನೋ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಿ ಆಮೇಲೆ ಆ ತೇರಿಗೆ ಗಂಟೆಗಳು ಬೇಕಲ್ಲ, ಮ್ಯಾಲೆಗಳ ಸುತ್ತ ಕಡೆ ಗಂಟೆ ಅದನ್ನು ಕೊಡಿಸೋದು ಕೂಡ ಕೊಡಿಸ್ಬೋದು ಅನ್ನೋ ಮಾತನ್ನು ಹೇಳಿ ಆಮೇಲೆ ಆ ತೇರಿಗೆ ಮ್ಯಾಲೆ ಕಳಸಕ್ಕ ಯಾರು ದುಡ್ಡು ಮುಟ್ಟಬೇಕು ಗೊತ್ತೇನೋ, ಈ ಊರಿನ ಮಗಳನ್ನ ಇನ್ನೊಂದೂರಿಗೆ ಕೊಟ್ಟಿರ್ತಾರಲ್ಲ, ಈ ಊರಿನ ಮಗಳ ಇನ್ನೊಂದೂರಿಗೆ ಕೊಟ್ಟಿರ್ತಾರ ಅವ್ರು ದುಡ್ಡು ಮುಟ್ಟಬೇಕಂತ ನೇಮ್ ಐತದ ಮ್ಯಾಗಿನ ದೊಡ್ಡ ಕಳ್ಸಕ್ಕ. ಮತ್ತೆ 70 ದಿನ ನಮ್ಗೆ ಇಲ್ಲಿದ್ದು ಸ್ವಸ್ಥರ ಮತ್ತೆ ಇಲ್ಲಿ ಬಿಟ್ಟು ಹೋಗ್ಯಾರ ನಮ್ಮನ್ನ ಅಂತ ಅವ್ರ ಮನೆ ಅವ್ರು ಬರ್ತಾರ. ನಮ್ದು ಏನೈತ್ರ ಅಂದ್ರೆ ನೀವು ಬ್ಯಾಗ್ ಕೈ ಹಿಡಿದ್ರಿ ನಿಮ್ದು ಕೂಡ ಅದಕ್ಕೆ ಮುಟ್ಟಬೇಕಾಗೈತಿ. ಹೊಸ ತೇರು ಹೇಳೋ ಟೈಮ್ದಾಗ ಆ ವಿಷಯ ಪ್ರಸ್ತಾಪ ಮಾಡ್ತೀವಿ ನಾವು. ಒಟ್ಟಿನೊಳಗೆ ಹೊಸ ತೇರು ಆಗಬೇಕಾಗಿದೆ. ಬಹಳ ಜನ ನಾನ್ ಮುಂದೆ ನಿಮ್ ಮುಂದೆ ಬರೆಸ್ಲಿಕ್ಕೆ ಹತ್ತಿದ್ದಾರೆ. ಇನ್ನೂ ಕೂಡ ಯಾರು ಬರೆಸೋರಿದ್ರೆ ಬರ್ರಿ. 1 ವರ್ಷ 2 ವರ್ಷದೊಳಗೆ ಸುಂದರವಾದ ತೇರನ್ನ ಎಳೆದ್ರ ಮುಖಾಂತರ 4 ಹಳ್ಳಿಗೆ 8 ಭಾವಗಳನ್ನು ಕೊಟ್ಟು ಬರೀ ಜಾತ್ರೆ ಅಂದ್ರೆ ಜಾತಿಯ ಜಾತ್ರೆ ಆಗ್ಬಾರ್ದು, ಜಾತ್ಯತೀತದ ಜಾತ್ರೆ ಆಗ್ಬೇಕು. ನೋಡಪ್ಪ ಮುಸಲ್ಮಾನರು ಮಹಿಳೆ ಹೆಣ್ಮಗಳು ಪಟ್ಟಣ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷನಿಗೆ ಕೂಡ 51,000 ರೂಪಾಯಿ ಇದಕ್ಕೆ ವಾಗ್ದಾನ ಮಾಡೋದಲ್ಲ. ಇದು ನಿಜಕ್ಕೂ ಕೂಡ ಜಾತ್ಯತೀತದ ಜಾತ್ರೆ. ನೋಡಿ ನಾವು 2-3 ತೇರು ಮಾಡಿಸಿ ನೋಡಕ್ ಬರ್ರಿ. ಹುಣಗುನ್ ತಾಲೂಕ್ ಬಡಸನಾಳ್ ಅಂತದೆ, ಸುಳಿಬೊಳಗ ವೀರಭದ್ರೇಶ್ವರ ತೇರಿದೆ, ಬನಶಂಕರಿ ತೇರಿದೆ. ಆ ತೇರಿಗೆ ಗರುಡು ಪಟ ಯಾರು ಕಟ್ತಾರ, ಮುಸಲ್ಮಾನರು ಬಂದು ಕಟ್ತಾರ. ಅದಕ್ಕೆ ಮಾಲಿಯನ್ನು ಯಾರು ಹಾಕ್ತಾರ, ಎಲ್ಲಾ ಜಾತಿಯರು ಬಂದು ಒಂದು ಭಾವ ಅಂತದ ಅದಕ್ಕೆ. ಯಾಕಂದ್ರೆ ಜಾತಿಯ ಜಾತ್ರೆ ಆಗ್ಬಾರ್ದು ಅಂತ ಮಹದೇಶ ಇಟ್ಟುಕೊಂಡು ಸುಮಾರು 4-5 ಹಳ್ಳಿಗಳಿಗೆ ದೊಡ್ಡದನ್ನು ಕೊಟ್ಟು ಸಣ್ಣ ಏನದವ್ರು ಈ ಊರಾಗ ಎಷ್ಟು ಸಮಾಜ ಅದ ನೋಡ್ರಿ, ಎಲ್ಲಾ ಸಮಾಜಕ್ಕೆ ಒಂದೊಂದು ಭಾವ ಕೊಟ್ಟು ಬಿಟ್ರಪ್ಪ ಅಂದ್ರೆ ವಿಜಯವಂತೇಶ ಮಲೈನ ಜಾತ್ರೆ ಜಾತ್ಯತೀತದ ಜಾತ್ರೆ ಎಲ್ಲಾದ್ರೂ ನಡೀತೈತಪ್ಪ ಅಂದ್ರೆ ಸುಡಿ ಗ್ರಾಮದಂತ ಹೇಳಿಕೊಂಡು ಇಷ್ಟಪಟ್ಟು ಏನ್ ಯಾರಾದ್ರೂ ಕೂಡ ನೋಡಿ 1 ತಿಂಗಳ ಪಗಾರ ಶಿಕ್ಷಣದೊಳಗೆ ಯಾರು ಶಿಕ್ಷಕರಾಗಿದ್ದೀರ ನೀವೆಲ್ಲಾದ್ರೂ ಮೆಂಬರ್ ಎಷ್ಟು ಜನ ಇದ್ದೀರಿ ನೋಡ್ರಿ, ಅದ್ದವ್ರು ಅಪ್ಲೈ ಮಾಡ್ತಾರೆ. ಆ ಟೈಮ್ದಲ್ಲಿ ಯಾರ್ಯಾರು ಯೋಗ್ಯಾನುಸಾರವಾಗಿ ಯಾರು ಬಡವರದ್ರಿ ನಿಮ್ಮ ಪ್ರೀತಿಯನ್ನು ಕೊಡ್ರಿ. ಯವ್ವ ನೀವು ಒಟ್ಟ ಕೊಡ್ಬೇಡ್ರಿ, 200 ರೂಪಾಯಿ ಗಪ್ ಬಿಟ್ಟು ಗುಪ್ಪ ಕೂತ್ಬಿಡ್ರಿ ಅಲ್ಲೇ. ಎದಕ್ಕೂ ಕೊಡ್ಬೇಡ್ರಿ, ನೀವು ಒಟ್ಟ ಸರಿ ಕಾಯ್ಬೇಡ್ರಿ. ನಿಮ್ಮ ಏನ ತಿಂಗಳ 2,000 ರೂಪಾಯಿ ಜಮಾ ಹಾಕೋವಿಲ್ಲವ ಕೊಡ್ತಾಳಿಲ್ಲಕ್ಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಪಾಪ ಹಾಕಿ ದವಾಖಾನೆಗೆ ಕುಂತಾಳಿಲ್ಲ. ಎಲ್ಲಾರು ಯಾಕೆ ಕುಂದ್ರಬೇಕಂತ ನಮಗ ದುಡ್ಡು ಬರ್ಕೊ ಅಂತೀರ. ಅದಕ್ಕೆ 2,000 ರೂಪಾಯಿ ನೋಡಿ ನಿಮ್ಮ ತಿಂಗಳ ಬರೋ ಅದು ಸರಳ ತಿರುಗಿ ಬರಬೇಕ. ಯಾಕೆ ಮಾತು ಹೇಳ್ತೇನೆ ಅಂತಂದ್ರೆ ಆ ಜಾತ್ರೆಗೆ ಒಂದು 15-20 ಲಕ್ಷ ರೂಪಾಯಿ ತೀರಿಗೆ ಇರೋದ್ರಿಂದ ನೀವೆಲ್ಲ ದಾನಿಗಳು ಕೂಡ ತೀರಿಗೆ ಬರೆಸ್ಬೇಕು ಅನ್ನೋ ಮಾತನ್ನು ಈ ಪ್ರಸಂಗಗಳಿಗೆ ಹೇಳಿ ಯಾವ ತರನಾಗ ಜಾತ್ರೆ ಮಾಡ್ಬೇಕು, ತೇರು ಮಾಡ್ಬೇಕು ಅನ್ನೋದು ತೇರು ಉದ್ಘಾಟನೆ ಟೈಮ್ದಾಗ ಅಬ್ಸರ್ವ್ ಸನ್ನಿಧಿ ಒಳಗೆ ಒಂದು ಸಬ್ ಮೀಟಿಂಗ್ ಮಾಡಿ ಅದನ್ನ ವಿಚಾರ ಮಾಡಕ್ ಬರ್ತದ ಅನ್ನೋ ಮಾತನ್ನು ಈ ಪ್ರಸಂಗಗಳಿಗೆ ಹೇಳಿ ಯಾರಾದ್ರೂ ಕೂಡ ವಾಗ್ದಾನ ಮಾಡೋದ್ರು ಕೂಡ ತೇರಿಗೆ ಕೂಡ ಮಾಡ್ಬೋದು ಅನ್ನೋ ಮಾತನ್ನು ಹೇಳಿ ಪಾಪ ಇವರಿಬ್ರು ಮೊಬೈಲ್ ನೋಡಕತ್ತಾರೆ ಯಾವಾಗ ಬಿಟ್ಟಾರೆ ಅದ್ದವ್ರು ಅಂತ ಹೇಳಿ
ನೋಡಿ ಬಹಳ ಭಾರತೀಯ ಸಂಸ್ಕೃತಿ ಪರಂಪರೆ ಒಳಗೆ ನೋಡಿ ಎಷ್ಟು ಕುಲು ನಗಕತ್ತಾರಲ್ಲ ಅವರಿಗೆ. ಮಣ್ಣೊಬ್ಬ SMS ಕಳಿಸಿದ ಮದುವೆ ಅಂದ್ರೆ ಏನ್ರಿ ಅಂತಾರಂತೇಳಿ. ಎಷ್ಟು ಜನ ಕಳಿಸಿದ್ ಗೊತ್ತೇನ? ಮದುವೆ ಆಗು ಮುನ್ನ ಕಂಡೆ ನೀನು ಪ್ರಾಣ ಸಖಿ, ಮದುವೆ ಆಗು ಮುನ್ನ ಕಂಡೆ ನೀನ ಪ್ರಾಣ ಸಖಿ, ಮದುವೆ ಆದ ನಂತರ ಕಂಡೆ ನೀನು ಚಂದ್ರಮುಖಿ, ಮದುವೆ ಆದ ನಂತರ ಕಂಡೆ ನೀನು ಚಂದ್ರಮುಖಿ, ಮದುವೆ ಆದ 20 ವರ್ಷಕ್ಕ ಜ್ವಾಲಾಮುಖಿ, ಮದುವೆ ಆದ 20 ವರ್ಷಕ್ಕ ಜ್ವಾಲಾಮುಖಿ, ಮದುವೆ ಆದ 40 ವರ್ಷಕ್ಕ ಫುಲ್ ಮುರಿಕಂದು SMS ಕಳಿಸಿದ್ದವ. ನಾ ಈ ಮಾತನ್ನ ಯಾಕೆ ಹೇಳ್ತಾನೆ, ಏನ್ ಅಲ್ಬಾಮ್ ಹಿಂಗದ್ ನೀನು ಫೋಟೋ ಹೊಡಿತಾರಲ್ಲವ, ಆ ನಗು ಫೋಟೋ ನೋಡ್ಕೊಂಡಾಗ 40 ವರ್ಷಕ್ಕಾದ್ರೂ ಕೂಡ ಯಾರು ನಗುತ್ತಾ ಇರ್ತಾರ ನಿಜವಾಗ್ಲೂ ಕೂಡ ದಾಂಪತ್ಯದ ಜೀವನ ಮಾತನ್ನ ಈ ಪ್ರಸಂಗಗಳು ಹೇಳಿ ಎಷ್ಟು ಅನ್ಕೊಂತ ನೋಡು. ಅವರು ನಾಶ ಮಾಡಿರಲಿಲ್ಲಪ್ಪ, ನೀವು ಮಾಡಿರಲಿಲ್ಲ ಎಲ್ರಿ ಅಂತಾರ ಮಾಡ್ತೀವಿ ಬಿಡಕ್ಕೆ. ಈ ಹುಡುಗರು ಕೇಳಿದ್ರಂತ ನಿಂದ ಏನೋ ಬೇಡಿಕೆ ಅಂತೇಳಿ ಈ ಕಡೆ ಕುಂತ ಅನ್ಕೊಂತ ಅವ ಆಚಾರ 21 ಲಿಸ್ಟ್ ಅಂತ ಹೇಳಿದಂತ. ಎಷ್ಟು? 21. ಏನೇನೋ ಟ್ರೆಸರಿ ಖಾತಾಲಿ ಗೊತ್ತಾಯ್ತಲ್ಲ, ಬಾಂಡೆ ಸಾಮಾನ, ವ್ಯಾನು ಫ್ಯಾನು ಫೋನು 21 ಲಿಸ್ಟ್ ಕೊಟ್ಟನಂತವ. ಯಾರು? ಲಗ್ನಾಗ ಹುಡುಗ. ಈ ತಂಗಿ ಕೇಳಿದ್ರಂತ ನಿಂದ ಏನೋ ಬೇಡಿಕೆ? ಅದವ್ರ ನನಗೆ 21 ಬೇಡ, ನನಗೆ ವ್ಯಾನು ಬೇಡ, ಫೋನು ಬೇಡ, ಫ್ಯಾನು ಬೇಡ, ನಂದು ಒಂದೇ ಬೇಡಿಕೆ ಅನ್ನಂತ ಈಕಿ. ಏನವ ಅಂದ್ರೆ ಏನಿಲ್ರಿ ಅದರ, ನಾನು ಲಗ್ನಾಗಿ ನಾ ಏನು ಗಂಡನ ಮನೆಗೆ ಹೋಗ್ತಿರಲ್ಲ, ಆ ಮನಿ ಒಳಗ ಗೂಟ್ ಇರ್ಬೇಕು, ಗೂಟಕ್ಕೆ ಹತ್ತಿ ಕೂಟ ಹಾಕಿರ್ಬೇಕು, ಅದಕ್ಕೆ ಮಾರಿ ಹಾಕಿರ್ಬೇಕಲ್ಲ ಅಂತ ಆಕೆ ಒಳ ಹೊರತ ಏನಿರ್ತಂದ್ರೆ ಆಕೆ ಹೋಗಿರ್ಬೇಕು, ನಂದ ಸಾಕಾರ ನಡೆಸಿರ್ಬೇಕಂತ ಹೇಳಿ ಒಳ ಹೊರತಿರ್ತಂತ ಆಕೆ. ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತಂದ್ರೆ, ಎಲ್ಲರೂ ಕೂಡ ಬದುಕಬೇಕು, ಒಬ್ಬರನ್ನ ಅಗಲಿಸಿ ನಾವಾಟ ಬದುಕ. ನಾಳೆ ಏನಾದ್ರೂ ತಂದೆ ತಾಯಿ ಹೊರಗೆ ಹಾಕಿದ್ದ ಕರೆ ಆಗಿತ್ತಂದ್ರೆ ನಿಮ್ಮ ಹೊಟ್ಟೆಗೆ ನಮ್ಮ ಮಕ್ಕಳು ನಿಮ್ಮನ್ನು ಹೊರಗೆ ಹಾಕೋ ನೆನಪಿರ್ಲದು. ಅದಕ್ಕೆ ಮನೆಯಾಗಿನ ತಂದೆ ತಾಯಿಯನ್ನ ಜೋಪಾನ ಮಾಡ್ಬೇಕು ನಾವೆಲ್ಲ ಮನೆ. ಯಾಕಂದ್ರೆ ಒಂದು ಪದ್ಧತಿ ಇರ್ತದ, ಈಗ ರೊಟ್ಟಿ ಮಾಡಕ್ ಸೊಸಿ ರೊಟ್ಟಿ ಮಾಡಕ್ಕಲ್ಲ ಕೂಸಿ ಯಾರು ತಗೋಬೇಕು, ನಾನು ಗಂಡ ಹೊಲದ ದುಡ್ಯಕ್ ಹೋಗ್ತಾನ, ಕೂಸಿ ಯಾರು ತಗೋಬೇಕು? ಮನೆಯಾಗಿನ ಅತ್ತೆ ಮತ್ತು ಮಾವರ ಕೂಸಿ ಎತ್ಕೋಬೇಕಲ್ಲ. ಒಂದೊಂದು ಸಂಬಂಧಗಳು ನಮ್ಮಲ್ಲಿ ಇರೋದ್ರಿಂದಲೇ ಎಲ್ಲರೂ ಕೂಡ ಬದುಕಾಗಿರ್ಬೇಕಂತ ಸಂಸ್ಕೃತಿ. ನೋಡಿ ಮುತ್ತೈದೆ ಭಾಗ್ಯ ಅಂತ ಕರೀತಾರಲ್ಲ, ಮುತ್ತೈದನ ಭಾಗ್ಯ ನಮ್ಮ ದೇಶದೊಳಗೆ ಸಂಸ್ಕೃತಿ ಒಳಗೆ ಕೂಡ ಇದೆ. ನೋಡಿ ಲಗ್ನದೊಳಗೆ ಧರ್ಮೇಚ ಅರ್ಥೇಚ ಕಾಮೇಚ ಮಂತ್ರವನ್ನು ಉಚ್ಚಾರ ಮಾಡಿ ಅಕ್ಷತೆ ಹಾಕ್ತಾರೆ ನಮ್ಮ ದೇಶದೊಳಗೆ. ಇಲ್ಲೆಲ್ಲ ಪದ್ಧತಿ ಪ್ರಕಾರ ಕೂಡ ಮಾಡ್ತಾರೆ. ಆದ್ರೆ ವಿದೇಶದೊಳಗೆ ಲಗ್ನ ಹೆಂಗ ಹಾಕೋದ ಕೈಯಾಗಿ ಉಂಗುರ ಚೇಂಜ್ ಮಾಡಿಬಿಟ್ರೆ ಲಗ್ನದಂಗ ಅಂತ ಅಲ್ಲೇ ಎಲ್ಲೇ ವಿದೇಶದೊಳಗೆ. ಆದ್ರೆ ನಮ್ಮ ದೇಶದೊಳಗೆ ಧರ್ಮ ಪತ್ನಿ ಅಂತ ಕೂಡ ಕರೀತಾರೆ, ಪತಿ ದೇವರಂತ ಕೂಡ ಕರೀತಾರೆ. ಆ ಹಿನ್ನೆಲೆ ಇಟ್ಟುಕೊಂಡು ಇಂಥ ಸಂಸ್ಕೃತಿಯನ್ನು ಬಿತ್ತುವಂತ ಸಂಸ್ಕೃತಿ ನಮ್ಮದಾಗಿದೆ ಅನ್ನೋ ಮಾತನ್ನು ಹೇಳಿ ನಮ್ಮ ಶ್ರೀಶೈಲ ಮಲ್ಲಯ್ಯನ ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿಯವರು ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ವರ್ಷ ಹೊಸ ಪೇರಿಗೆ ಒಂದು ಹೊಸ ಆಯಾಮ ಕೂಡ ಕೊಟ್ಟಿರ್ತಕ್ಕಂಥ ಸೇವಾ ಸಮಿತಿಯವರಿಗೆ ಅಜ್ಜರಿಗೆ ಕೂಡ ಜೋರಾದ ಚಪ್ಪಾಳೆ ತಟ್ಟಿ ಸ್ವಾಗತಿಸಿ ಅನ್ನೋ ಮಾತನ್ನು ಹೇಳಿ ನೋಡಿ. ಈತನ ಕೈಯಾಗ ಒಂದು ಇದನ್ನ ಹಿಡ್ದಾನ, ಏನೋ ಸುರ್ಗಿಕಾಯಿ, ಅದು ಪ್ಯಾಶನ್ ಕಾಯಿ ಅಲ್ಲದು. ಅಂಗಡಿ ಒಳಗೆ ಹೋಗಿ ಅದು ಬಾರಿಸಿ ತರ್ತಾರಲ್ಲ ಕಾಯಿಯನ್ನ, ಅದು ಚೆನ್ನ ಅಂತಿದ್ರೆ ಕಾಯಿ ತರ್ತಾರ, ಟ್ರಕ್ ಅಂತಿದ್ರೆ ಅಲ್ಲೇ ಒಗದು ಬರ್ತಾರಲ್ಲ. ನಿನ್ ಕೈಗೆ ಯಾಕೆ ಸುರ್ಗಿಕಾಯಿ ಕೊಡ್ತಾರಂತಂದ್ರೆ, ನೀನು ದೇವ್ರು ಕೊಟ್ಟಿರ್ತಕ್ಕಂಥ ಅಮೂಲ್ಯವಾದ ಶರೀರವನ್ನ ನೀವು ಮಾಣಿಕ್ ಚಂದ ಗುಟ್ಕಾ ಪಾನ್ ಪರಾಗ ಹಾಕೊಂಡು ಸಿರಿ ಸಂಜೆ ಕುಡಿದು ಶರೀರ ಹಾಳು ಮಾಡ್ಕೋಬೇಡ ಅಂತೇಳಿ ಕೈಯಲ್ಲಿ ನೀನು ಕಾಯ ಚಲೋ ಇರ್ಲಿ ಅಂತೇಳಿ ನೀನು ಕೈಯಾಗಿ ಸುರ್ಗಿಕಾಯಿನ ಕೂಡ ಕೊಡ್ತಾರ ಅನ್ನೋ ಮಾತನ್ನ ಈ ಪ್ರಸಂಗಗಳಿಗೆ ಹೇಳಿ. ಆಮೇಲೆ ತಲೆ ಮೇಲೆ ಬಸಂಗ್ ಹಾಕ್ಯಾರ ನೋಡೋರಿಗೆ. ಮೊದಲು ಹಂಗ ಆಟಾಡ್ತಿದ್ದವ, ಒಳಗ ಒಂದ್ ಯಾರು ತಲೆ ಮೇಲೆ ಒಂದು ಜವಾಬ್ದಾರಿ ಬಿತ್ತು, ಒಬ್ಬನ ಹೋಗಿದ್ದ. ಈಗ ಹಂಗಲ್ಲ, ಮುಂದ್ ಇಂಜನ್ ಇರ್ಬೇಕು, ಹಿಂದೆ ಟ್ರೈಲಿ ಇರ್ಬೇಕು, ಜಕ್ಕೊಂಡು ಹೋಗಬೇಕಾದ ಸಂಸಾರವನ್ನ. ಅಂತ ಸಂಸ್ಕೃತಿ ನಮ್ಮದಾಗಿದೆ ಅನ್ನೋ ಮಾತನ್ನು ಹೇಳಿ ಈ ತಾಯಿ ಕೊಳಗ ತಾಳಿ ಯಾಕೆ ಕಟ್ರ ಗೊತ್ತೇನು? ಕುತ್ತಿಗೆ ಕಟ್ಟರ ತಾಳಿಯನ್ನ ಮುಂಗಾಯಿ ಕಟ್ಟಬಹುದಾಗಿತ್ತು. ಕುತ್ತಿಗೆ ಯಾಕೆ ಕಟ್ಟಾರಪ್ಪ? ನೀನು ಕುತ್ತಿಗೆ ಮಠ ಅನ್ಬೋದು, ನೀನು ತಾಳಿಕೊಂಡಿರುವಂತ ತಿಳ್ಕೊಂಡು ತಾಳಿ 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 ಅಂತ ಹೆಸರಿಟ್ಟಾರೆ. ಆಮೇಲೆ ಆ ತಾಳಿಯನ್ನ ಹಿರಿಯರು ಮಾತನಾಡುವಾಗ ಒಂದು ತವ್ರ ಮನೆದು, ಇನ್ನೊಂದು ಒಪ್ಪತ್ತೇಶ್ವರ ಮಠದ ನೋಡು. ಒಂದು ತವ್ರ ಮನೆದು, ಇನ್ನೊಂದು ಯಾವುದು ಗಂಡನ ಮನೆದು. ಎರಡೇ ಸೇರಿಸಿ ಕೊಳ್ಳ ಕಟ್ಕೋಬೇಕಾಗಿ ಅಲ್ಲಿ ಹೋಗಿ ಕಾಲು ಊರಿ ಬಾಳೆ ಮಾಡೋದಕ್ಕೆ ಕಾಲು ಹಾಕ್ತಾರಲ್ಲ ಕಾಲಾಗ,
ಕಾಲು ಊರಿ ಬಾಳೆ ಮಾಡ್ಬೇಕು. ಆ ತಂಗಿ ಆ ಮನೆಗೆ ಹೋಗಿ ಚಲೋ ಹೆಸರು ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಚಂದ ನಡ್ಕೊಂಡ್ಲಪ್ಪ ಅಂದ್ರೆ ಯಾವ ತಂಗಿ ಅಂತ ಪ್ರಶ್ನೆ ಮಾಡ್ತಾರೆ. ಅಷ್ಟೇ ಇಲ್ಲ, ನಾವು ಮಠಕ್ಕೆ ಸ್ವಾಮಿಗಳ ಕೇವಲ ನಾವು ಮಠ ಚೆನ್ನಾಗಿ ಬೆಳೆಸಿ ಭಕ್ತರನ್ನು ಹಚ್ಕೊಂಡಪ್ಪ ಅಂದ್ರೆ ಯಾವ ಸ್ವಾಮಿ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಆ ಹಿನ್ನೆಲೆ ಇಟ್ಟುಕೊಂಡು ಅಂತ ದಾಂಪತ್ಯದ ತಳಹದಿಗಳು ಬದುಕಿದ್ರು ನಾವು ನಮ್ಮ ಮಾತನ್ನು ಹೇಳಿ, ಆ ಸೀತಾದೇವಿಯನ್ನ ರಾವಣ ಕದ್ಕೊಂಡು ಹೋದ್ನಲ್ಲ, ಸೀತೆಯನ್ನ ರಾವಣ ಕದ್ಕೊಂಡು ಹೋದಾಗ ಒಂದೊಂದು ಮುತ್ತು ಚೆಲ್ಕೊಂಡು ಹೋದಂತ ಯಾರು? ಸೀತಾದೇವಿ. ನೀವೆಲ್ಲ ಹೆಣ್ಮಕ್ಳು ಹಾಡ್ತಿದ್ರಲ್ಲ ಅವಾಗ, ಒಂದ ಮುತ್ತ ಚೆಲ್ಲುತ್ತ ಹಾಡ್ತಿರ್ಲಿ. ಈಗ ಒಂದ ಮೊಬೈಲ್ ಚೆಲ್ಲುತ್ತ, ಒಂದ ಕುಕ್ಕರ್ ಚೆಲ್ಲುತ್ತ, ಒಂದ ಮಿಕ್ಸರ್ ಚೆಲ್ಲುತ್ತ. ನೋಡಿ ಹಾದಿ ಒಳಗ ಪದ್ಯವನ್ನ ಹಾಡ್ತಾ ಇದ್ರು. ಒಂದೊಂದು ಮುತ್ತು ಚೆಲ್ಕೊಂತ ಹೋದಂತ ಯಾರು? ಸೀತಾದೇವಿ. ಯಾವಾಗ ಚೆಲ್ಕೊಂತ ಹೋದು ಇವ ಇದ್ನಲ್ಲ ಲಕ್ಷ್ಮಣ ಮತ್ತು ರಾಮ ಹುಡುಕಾಡ್ಕೊಂತ ಹೋದಾಗ ಮುತ್ತುಗಳು ಸಿಕ್ಕು ಯಾರ ಕೈಯಾಗ? ರಾಮನ ಕೈಯಾಗ. ಯಾವಾಗ ಮುತ್ತುಗಳು ಸಿಕ್ಕು ಅದನ್ನ ಲಕ್ಷ್ಮಣ ಕೈ ಕೊಡ್ತಾನವ. ನೋಡು ಸೀತಾದೇವಿ ಇಲ್ಲೇ ಹೋಗ್ಯಾಳ, ನಾನಕ್ಕೊಳಗ ತಾಳಿ ಕಟ್ಟುವಾಗ ಅದನ್ನ ಮುತ್ತುಗಳು ನೋಡಿ ನಂಬಂಗಿಲ್ಲ ಅಂತ ಮತ್ ಹುಡುಕಾಡ್ಕೊಂತ ಹೋದಾಗ ಕೊಳಗ ತಾಳಿ ಸಿಗ್ತದ ಯಾರಿಗೆ? ರಾಮನ ಕೈಯಾಗ. ನೋಡು ಲಗ್ನ ಆಗುವಾಗ ತಾಳಿ ನಾನೇ ಕಟ್ಟೀನಿ ಅಂತ ಹೇಳಿ ತಾಳಿಯನ್ನು ಕೂಡ ಕೊಟ್ಟಾಗ ನಂಬಲಿಲ್ಲ ಅಂತವ. ಮತ್ತೊಂದು 10 ಕಿಲೋಮೀಟರ್ ಹೋದಾಗ ಸೀತಾದೇವಿ ಹಾಕೊಂಡು ಕಾಲಾಗಿನ ಪಾದರಕ್ಷಣೆ ಸಿಕ್ಕು ಯಾರಿಗೆ? ಲಕ್ಷ್ಮಣಗ. ಈ ಎರಡೂ ಪಾದಕೆಗಳು ತೆರೆ ಮೇಲೆ ಇಟ್ಕೊಂಡು ಕೇಕಿ ಹೊಡಿತಾನವೆ. ಆಮೇಲೆ ನಾವು ಬಹಳ ಆನಂದ ಕುಣಿದಾಡ್ತಾನೆ. ಅವಾಗ ರಾಮ ಅಂತ ಲಕ್ಷ್ಮಣ, ಲಗ್ನ ನಾಗಿ ನೀ ಏನ್ ಕೇಳ್ತಾನವ? ನೀಗೆ ನಾಗೆ ನೀನಾಗಿ ಮತ್ ನಾವು ತಾಳಿ ಕೊಟ್ಟಾಗ ನಂಬಲಿಲ್ಲ. ಆಮೇಲೆ ಕೊಳ್ಳಾಗಿನ ಮುತ್ತುಗಳು ಸಿಕ್ಕಾಗ ನಂಬಲಿಲ್ಲ. ಆಕಿನ ಕಾಲಾಗಿನ ಪಾದರಕ್ಷೆಗಳು ಸಿಕ್ಕಾಗ ಹೆಂಗ ನಂಬಿದಿ ಅಂದ್ರೆ ಒಂದು ಬೀಜ ಮಾತು ಹೇಳ್ತಾನೆ ಲಕ್ಷ್ಮಣ. ನೋಡು ಅಣ್ಣನ ಹೆಂಡತಿ ಅಂದ್ರೆ ದೇವ್ರ ಸಮಾನ, ಅಣ್ಣನ ಹೆಂಡತಿ ಅಂದ್ರೆ ದೇವ್ರ ಸಮಾನ. ಸೀತಾದೇವಿ ಹಾಗದ ಮಕನು ಕೂಡ ನೋಡಿಲ್ಲ, ಸೀತಾದೇವಿ ಹಾಗದ ಮಕನು ಕೂಡ ನೋಡಿಲ್ಲ, ಸೀತಾದೇವಿ ಕೊಳ್ಳಾಗಿನ ತಾಳಿನೂ ಕೂಡ ನೋಡಿಲ್ಲ, ಸೀತಾದೇವಿ ನಮಸ್ಕಾರ ಮಾಡೋ ಕಾಲಾಗಿನ ಪಾದರಕ್ಷೆ ನೋಡಿ ಹೊರತು ಮಕ್ಕಳು ನೋಡಿಲ್ಲ ಅಂತ ಲಕ್ಷ್ಮಣ. ಅದನ್ನು ಕಾಳಿದಾಸ ನಹಂ ಜಾನಾಮಿ ಕೇಯೂರೆ ನಹಂ ಜಾನಾಮಿ ಕುಂಡಲೆ ನೂಪರತ್ವ ಬಿ ಜಾನಾಮಿ ಪಾದವಂದನತನೋ ಹಾಗೆ ಪೂಜ್ಯ ವಿಜಯಮಾಂತ ಮಹಾಸ್ವಾಮಿಗಳವರು ಸುಮಾರು ನಮ್ಮ ಭಾಗದವರೆಗೆ ಏನು ಸಂಸ್ಥಾನ ಮಠಗಳಂತ ಕರಿತೀವಲ್ಲ ಅದಕ್ಕಿಂತ ಜಾಸ್ತಿ ಮಠ ಯಾವುದಪ್ಪ ಅಂತಂದ್ರೆ ಕುದುರೆ ಮೋತಿಯ ಜಗದ್ಗುರು ವಿಜಯಮಾಂತ ಮಠಗಳು ಇರೋದ್ರಿಂದ ಅವೆಲ್ಲ ಕೂಡ ಕಲ್ಲಿನ ಮಠಗಳದ್ದೇ. ಅಜ್ಜವ್ರು ಏನು ಸಂಕಲ್ಪ ಮಾಡ್ಯಾರ ಅಂದ್ರೆ ನಮ್ಮ ಮಠಗಳು ಎಷ್ಟದ ನೋಡಿ ಅಷ್ಟು ಕೂಡ ತೇರಾಗಬೇಕಂತ ತಿಳ್ಕೊಂಡು ಅಜ್ಜವರು ಸಂಕಲ್ಪನ ಕೂಡ ಮಾಡಿದ್ದಾರೆ. ಒಬ್ಬರು ಜಗದ್ಗುರುಗಳು ದೊಡ್ಡ ವಿಣವ ಗಾಡಿ ತಗೊಂಡು ಕೈಯಾಗ ಬೆಳ್ಳಿ ಬೆತ್ತ ಹಿಡ್ಕೊಂಡು ಸರಿ ಜಗದ್ಗುರು ಬಂದ್ರೆ ಸರಿ ಜಯಘೋಷ ಹಾಕ್ರಿ, ನಾನು ಮ್ಯಾಲ ಹೆಸರು ಹಾಕ್ರಿ, ನಾನು ಕೆಳಗೆ ಹೆಸರು ಹಾಕೋದು ಗುಡ್ಡಾಡುವಂತ ಸಮಯದೊಳಗೆ ಇಷ್ಟು ಜಗದ್ಗುರುಗಳಾದ್ರೂ ಕೂಡ ಸಿಂಪಲ್ ಆಗಿ ನಮ್ಮ ಕುದುರೆಮತಿ ಅಜ್ಜವ್ರು ಹೇಗದಾರ ಅಂದ್ರೆ ಮಾತನಾಡುವವರಲ್ಲ, ಮಾತನಾಡದು ಇರುವವರು ಅಲ್ಲ. ಒಳ ಕುತ್ಕೊಂಡು ಏನೋ ಪಾಲ್ತು ಮಾತಾಡೋದು ಬ್ಯಾಡ ಸ್ವಾಮಿಗಳು ಅಂತ ಹೇಳಿ ಇಡೀ ಬಸವಣ್ಣವರ ದರ್ಶನವನ್ನೇ, ಆಮೇಲೆ ಸಿದ್ದರಾಮನ ದರ್ಶನವನ್ನೇ, ಅಮುಗಯ್ಯನ ದರ್ಶನವನ್ನೇ 1 ತಾಸು ಪ್ರವಚನ ಗುರುಗಳು ನಾವು ಅರ್ಪಣೆ ಮಾಡಿದ್ರು. ಈ ಮಟ್ಟಕ್ಕೆ ಎರಡು ಮಾತಾಡ್ತೀವಿ ಅಂದದ್ದು ಎಲ್ಲ ಆಶೀರ್ವಾದ ಯಾರ ಕಾರಣ ಅಂದ್ರೆ ನಿಮ್ಮೂರಿನ ಪೂಜ್ಯ ವಿಜಯಮಾಂತ ಮಹಾಸ್ವಾಮಿಗಳ ಕೃಪೆಯನ್ನು ಮಾತಲ್ಲಿ ಹೇಳಿ ಅಜ್ಜವ್ರು ಅರ್ಪಣೆ ಮಾಡ್ತಾರೆ. ನೋಡಿ ಸಜ್ಜನೊಳಗೆ ಶರಣಮ್ಮ ಒಂದು ಮಾತಂತಿದ್ಲಂತೆ, ಆಡಿನ ಮರಿ ಕೊಟ್ರ ಮೇಲೆ ಹಾಕೊಂಡು ಬರ್ಬೇಕು, ಆನಿ ಕೊಟ್ರ ಮೇಲೆ ಹತ್ಕೊಂಡು ಬರ್ಬೇಕಂತ ಹೇಳಿ. ಆಡಿನ ಮರಿ ಕೊಟ್ರ ಹೆಗಲ ಮೇಲೆ ಹಾಕೊಂಡ್ ಬರ್ಬೇಕು, ಆನಿ ಕೊಟ್ರ ಮೇಲೆ ಹತ್ಕೊಂಡು ಬರ್ಬೇಕು. ಯಾಕೆ ಈ ಮಾತು ಹೇಳಕತ್ತೀನಿ ಅಂದ್ರೆ ಹೊಸ ತೇರಿಗೆ ಯಾರು ಸಮರ್ಥರಿದ್ರಿ ಜಾಸ್ತಿ ಬರೆಸ್ರಿ, ಯಾರು ಬಡವರಿದ್ರಿ ಶಕ್ತಾನುಸಾರ ಬರೆಸಿ ಅಂತ ಸುಂದರವಾದ ತೇರನ್ನು ಮಾಡಿ ಆ ತೇರನ್ನು ಉದ್ಘಾಟನೆ ಸಮಾರಂಭದಲ್ಲಿ ನಾವು ಕೂಡ ಪಾಲ್ಗೊಳ್ಳೋಣ ಅನ್ನೋ ಮಾತನ್ನು ಹೇಳಿ ಬಹಳ ಜನ ದಾನಿಗಳು ಕೂಡ ಬಹಳ ಚೆನ್ನಾಗಿಲ್ಲ ದಾನವನ್ನು ಮಾಡಿದ್ದಾರೆ. ನಮ್ಮ ಬಸಯ್ಯ ಶಾಸ್ತ್ರಿಗಳು ಕೂಡ ಚೆನ್ನಾಗಿ ಪ್ರವಚನ ಮಾಡಿದ್ದಾರೆ. ಬಹಳಷ್ಟು ಪ್ರೀತಿ ವಾತ್ಸಲ್ಯದ ಈ ಊರು ಇರೋದ್ರಿಂದ ಇದು ಕಲ್ಯಾಣ ಆಗಲಿ, ಇದು ಅನುಭವ ಮಂಟಪ ಆಗಲಿ, ಇದು ಎಲ್ಲ ಕೂಡ ಒಳ್ಳೇದಾಗಲಿ ಅಂತ ಆಶಿಸಿ ಬಹುಶಃ ನಾಳೆಗಿನ ಪ್ರಯಾಗದೊಳಗೆ ಸಾಯಿ ಸ್ನಾನ ಅಂತ ನಡೆದ ಪ್ರಯಾಗ ಕುಂಭಮೇಳದೊಳಗೆ ನಾವೆಲ್ಲ ಆ ಕುಂಭಮೇಳಕ್ಕೆ ಹೋಗದೇ ಇದ್ರು ಪರವಾಗಿಲ್ಲ. ಆ ಸ್ವರೂಪರ ಎಲ್ಲಿ ಬಂದಾರಪ್ಪ ಶ್ರೀಶೈಲ ಮಲ್ಲಯ್ಯ ಇಲ್ಲಿರೋದ್ರಿಂದ ಕುದುರೆಮತಿ ಅಜ್ಜವರ ದರ್ಶನ ಈ ಕುಂಭಮೇಳದ ಆಗ್ತದ ನಮ್ಮ ಆ ಮಾತನ್ನ ಈ ಪ್ರಸಂಗಗಳಿಗೆ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಚಲೋ ಆಗಲಿ. ಮತ್ತೆ ಯಾರಾದ್ರೂ ಕೂಡ ತೇರಿಗೆ ಬರೆಸೋರಿದ್ರು ಕೂಡ ಆ ತೇರಿಗೆ ಬರೆಸ್ರಿ. 4 ಗಾಲಿಗಳಲ್ಲಿ ಯಾರಾದ್ರೂ ವಾಗ್ದಾನ ಮಾಡೋರಿದ್ರು ಕೂಡ ಆ ತೇರಿಗೆ ಗಾಲಿಗೆ ವಾಗ್ದಾನ ಮಾಡ್ಬೇಕು ಅನ್ನೋ ಮಾತನ್ನು ಹೇಳಿ
ಗುರುಗಳ ಆಶೀರ್ವಾದ ನಮ್ಮನೆ ಮೇಲೆ ಇರ್ಲಿ, ಚೆನ್ನಾಗಿರ್ಲಿ ಅಂತೇಳಿ ಅಭಿವಂದಿಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ.